ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರೋಗ್ಯಕರವಾದ ರುಚಿಯಾಗಿ ಹೆಸರುಕಾಳು ದೋಸೆ ಮಾಡೋಣ. ಅದಕ್ಕೆ ನಾನು ತೊಗೊಂಡಿದ್ದೀನಿ 2 ಕಪ್ ಹೆಸರುಕಾಳು, ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅವಲಕ್ಕಿ, ಮೆಂತ್ಯಕಾಳು ಅರ್ಧ ಟೀ ಸ್ಪೂನು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಇಡಿ. ಕೆಂಪಕ್ಕಿ ನಾನು ತೊಗೊಂಡಿದ್ದೀನಿ, ಇಲ್ಲಿ ಅರ್ಧ ಕಪ್ಪಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದೋಸೆ ಅಕ್ಕಿನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೆಂಪಕ್ಕಿ ಹಾಕೋತಾ ಇದ್ದೀನಿ. ರಾತ್ರಿಯೇ ಇದನ್ನು ನೆನೆಸಿಡಬೇಕು, ಆಮೇಲೆ ಮಾರನೇ ದಿವಸ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೆನೆಸಿಟ್ಟಿದ್ದು ಕಾಳುಗಳೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ 3 ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಶುಂಠಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಎಷ್ಟು ಬೇಕೋ ಆ ಥರ ಅಷ್ಟೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಂಚಿಟ್ಕೊಳ್ಳೋಣ. ಈಗ ಹಂಚು ಕಾದಿದೆ, ದೋಸೆ ಹಾಕೋಣ. ನೋಡಿ, ಆ ಥರ ರೀತಿಯಲ್ಲಿ ಬರ್ತಾಯಿದೆ ದೋಸೆ. ಇದೇ ಥರ ನೀವು ವಾರಕ್ಕೊಂದ್ಸಲ ಮಾಡ್ಕೊತೀನಿ ಮನೇಲಿ, ತುಂಬ ಆರೋಗ್ಯಕರವಾದದ್ದು. ಈಗ ನೋಡಿ, ದೋಸೆ ರೋಸ್ಟ್ ಆಗಿದೆ, ಅಂದರೆ ಕೆಂಪು ಬಣ್ಣ ಬರೋ ತನಕ ರೋಸ್ಟ್ ಆಗಿದೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.